ನಮ್ಮಲ್ಲಿ ಒಂದು ಮಾತಿದೆ, ಈ ಹೇಸ್ ಥ್ರಿಲ್ಲರ್ಗಳನ್ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬಿಟ್ರೆ ಸಾಕು, ಅದು ಕೊಡೋ ಅಂತ ಮಜಾ ಬೇರೆ ಯಾವುದೇ ಜಾನರ್ ನಲ್ಲೂ ಸಿಗಲ್ಲ ಅಂತ. ಅಂಡ್ ಆ ಮಾತನ್ನ ತುಂಬಾ ಸ್ಟ್ರಾಂಗ್ ಆಗಿ ಎತ್ತಿ ಹಿಡಿದಿದೆ ಈ ಸಿನಿಮಾ. ಇನ್ನ ಅದ್ರ ಮೇಲೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳು ಬರ್ತಾ ಇರೋದಕ್ಕೂ ನನ್ನ ಹತ್ರ ಟೈಮ್ ಇಲ್ದೇ ಇರೋದಕ್ಕೂ ಸರಿಯಾಗಿ ಯಾವ್ದನ್ನು ಕವರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಿಮ್ಮ ಸಪೋರ್ಟ್ ಹೊಂದಿದ್ರೆ ವಿಡಿಯೋ ಡಿಲೇ ಆದ್ರೂ ಕೂಡ ಅದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ನಿಮ್ಮ ಅಮೂಲ್ಯವಾದಂತ ಲೈಕ್ ಅನ್ನ ಕೊಟ್ಟು ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಝೀಬ್ರಾ ಇದು ಡಾಲಿ ಧನಂಜಯ ಹಾಗೆ ಸತ್ಯದೇವ್ ಅವರು ಆಕ್ಟ್ ಮಾಡಿರೋ ಕನ್ನಡ ತೆಲುಗು ಮಲ್ಟಿ ಸ್ಟಾರರ್ ಸಿನಿಮಾ. ಹಾಗೆ ಇದನ್ನ ಈಶ್ವರ್ ಕಾರ್ತಿಕ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಒನ್ ಲೈನ್ ವಿಚಾರಕ್ಕೆ ಬಂದ್ರೆ, ಬ್ಯಾಂಕ್ ಎಂಪ್ಲಾಯಿ ಸೂರ್ಯ ಒಂದು ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಮ್ ಒಳಗೆ ಸಿಕ್ಕಾಕೋತಾನೆ. ಅಂಡ್ ಇನ್ನೊಂದು ಕಡೆ ಪವರ್ಫುಲ್ ಡಾನ್ ಆದಿ ಹಣಕ್ಕಿಂತ ಮುಖ್ಯವಾಗಿರೋ ಮರ್ಯಾದೆನ ಕಳ್ಕೊತಾನೆ. ಸೊ ಈ ಎರಡು ವಿಷಯಗಳ ಮಧ್ಯೆ ಇರುವಂತ ಕನೆಕ್ಷನ್ ಏನು, ಆ ಪರಿಸ್ಥಿತಿ ಇವರಿಬ್ಬರಿಗೂ ಬಂದಿದ್ಯಾಕೆ, ಅಲ್ಲಿಂದ ಮುಂದೆ ಏನೇನಾಯ್ತು, ಹಾಗೆ ಕಳ್ಕೊಂಡಿದ್ದನ್ನ ಇಬ್ರು ವಾಪಸ್ ಪಡ್ಕೊಂಡ್ರ ಇಲ್ವಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರೋಂತ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಸ್ಕ್ರೀನ್ ಪ್ಲೇ. ತುಂಬಾನೇ ಪೇಸಿ ಆಗಿದೆ, ಕ್ರಿಸ್ಪ್ ಆಗಿದೆ. ಇನ್ಫ್ಯಾಕ್ಟ್ ಸಿನಿಮಾ ಒಂದು ಕಡೆನೂ ಸ್ಲೋ ಆಗಿದ್ದೇ ಇಲ್ಲ, ಆ ತರ ಓಡ್ತಾ ಇರುತ್ತೆ. ಶುರುವಿನಲ್ಲೇ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಂಡ್ ಅದನ್ನ ಸಾಲ್ವ್ ಮಾಡೋದ್ರ ಬೆನ್ನಲ್ಲೇ ಮತ್ತೊಂದು ಸಮಸ್ಯೆ. ಹೀಗೆ ಒಂದಾದ ಮೇಲೆ ಒಂದು ಸೀಕ್ವೆನ್ಸಸ್, ಅದನ್ನ ಬಗೆಹರಿಸೋದಕ್ಕೆ ಮಾಡೋ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಇವೆಲ್ಲ ಸಖತ್ ಎಂಗೇಜಿಂಗ್ ಆಗಿತ್ತು. ನಮ್ಮನ್ನ ಕೊನೆವರೆಗೂ ಆರಾಮಾಗಿ ಗೆಳ್ಕೊಂಡು ಹೋಗ್ತವೆ. ಎಸ್ಪೆಷಲಿ ಈ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿರುವಂತ ಲೂಪ್ ಹೋಲ್ಸ್ ನ ಬಳಸ್ಕೊಂಡು ದುಡ್ಡು ಮತ್ತೆ ಟ್ರಾನ್ಸಾಕ್ಷನ್ ಜೊತೆಗೆ ಕ್ರೇಜಿಯಾಗಿ ಆಟ ಆಡಿದ್ದಾರೆ. ಅಂಡ್ ಆ ವಿಷಯಗಳನ್ನ ಕೂಡ ಡೆಪ್ತ್ ಅಲ್ಲಿ ತೋರಿಸಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ಇಲ್ಲಿನ ಪ್ರಮುಖ ಪಾತ್ರಗಳು, ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಮತ್ತೊಬ್ಬ ರಿಚೆಸ್ಟ್ ಅಂಡ್ ಪವರ್ಫುಲ್ ಡಾನ್. ಹೀಗಿದ್ರೂ ಕೂಡ ಎರಡು ಕ್ಯಾರೆಕ್ಟರ್ಗಳಿಗೆ ತಮ್ಮದೇ ಆದ ಸ್ಟ್ರೆಂತ್ ಇದೆ, ಲಿಮಿಟೇಷನ್ಸ್ ಇದೆ, ಮೋಟಿವ್ಸ್ ಇದೆ. ಅದರಲ್ಲೂ ಆದಿ, ಆ ಕ್ಯಾರೆಕ್ಟರ್ನ ತಗೊಂಡ್ರೆ ಅವನಿಗೆ ನೇರವಾಗಿ ಟಕ್ಕರ್ ಕೊಡೋರು ಅಂತ ಯಾರೂ ಇಲ್ಲ, ಅಷ್ಟು ಪ್ರಭಾವ ಇರುವಂತ ವ್ಯಕ್ತಿ ಅವನು. ಬಟ್ ಸ್ಟಿಲ್ ಆ ಪರಿಸ್ಥಿತಿಯಿಂದ ಸಾಕಷ್ಟು ಕಡೆ ರೆಸಿಸ್ಟೆನ್ಸ್ ಎದುರಾಗತ್ತೆ. ಅಂಡ್ ಅದನ್ನ ತುಂಬಾ ಚೆನ್ನಾಗಿ, ತುಂಬಾ ಇಂಟೆನ್ಸ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಹಾಗೇನೆ ಬ್ಯಾಂಕ್ ಎಂಪ್ಲಾಯಿ ಸೂರ್ಯನ ಕ್ಯಾರೆಕ್ಟರ್, ಅವ್ನು ಮಾಡುವಂತ ಕೆಲಸಗಳಿಂದ ಇಲ್ಲಿ ಪ್ರತಿ ಸಾರಿನೂ ಟೆನ್ಷನ್ ಬಿಲ್ಡ್ ಆಗತ್ತೆ, ಕ್ಲಾಕ್ ಓಡ್ತಾ ಇರತ್ತೆ. ಟೋಟಲ್ ಆಗಿ ಒಂದು ಪ್ಯಾರಲಲ್ ಅಪ್ರೋಚ್ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಇಂದ ಒಳ್ಳೆ ಥ್ರಿಲ್ ಅನ್ನ ಕಟ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಆದಿ ಮತ್ತೆ ಸೂರ್ಯನ ಮಧ್ಯೆ ಇರುವಂತ ಫೇಸ್ ಆಫ್ ಅತಿ ಚಿಕ್ಕ ವಿಷಯದಿಂದ ಹುಟ್ಕೊಂಡಿದ್ದು ನಂತರ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಒಬ್ಬನಿಗೆ ಜೀವನದ ಪ್ರಶ್ನೆ ಆದ್ರೆ ಇನ್ನೊಬ್ಬನದ್ದು ಈಗೋ. ಒಟ್ನಲ್ಲಿ ಇಬ್ರು ಬಿಟ್ಕೊಡೋದಕ್ಕೆ ರೆಡಿನೇ ಇರಲ್ಲ. ಅಂಡ್ ಇಂಟರ್ವಲ್ ಪಾಯಿಂಟ್ ಅಲ್ಲಂತೂ ಆ ಈಗೋ ಅನ್ನೋದು ಇನ್ನೊಂದು ಹಂತಕ್ಕೆನೆ ಹೋಗಿ ನಿಲ್ಲತ್ತೆ. ಇಡೀ ಸಿನಿಮಾ ಇರೋದೇ ಈ ಪ್ರಾಸೆಸ್ ಒಳಗೆ. ಬಟ್ ಒಂದು ಕಡೆನೂ ಅದು ಬೋರ್ ಆಗದೆ ಇರೋ ತರ ಇನ್ ಡೆಪ್ತ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ, ಅಲ್ಲಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನ ಇಟ್ಟು ಎಲಿವೇಶನ್ಸ್ ಅನ್ನ ತಂದು ಚೆನ್ನಾಗಿ ತಗೊಂಡ್ ಹೋಗಿದ್ದಾರೆ. ಇನ್ನು ಇಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಡಿಫ್ರೆಂಟ್ ಆಗಿತ್ತು. ಸ್ನೇಕ್ ಶೀಲಾ, ಥ್ಯಾನೋಸ್, A2Y ಬಾಬಾ, ಮಿಲಿಟರಿ, ಶಾರ್ಪ್ ಮದರ್, ಹೀಗೆ ತರಾವರಿ ಹೆಸರುಗಳನ್ನ ಇಟ್ಟಿದ್ದಾರೆ. ಬರೀ ಇಡೋದಲ್ದೇನೆ ಸಣ್ಣದಾಗಿ ಅವ್ರನ್ನ ಆಗಾಗ ಡಿಫೈನ್ ಕೂಡ ಮಾಡ್ತಿರ್ತಾರೆ. ಅಂದ್ರೆ ಓವರ್ ಆಲ್ ಸಿನಿಮಾದಲ್ಲಿ ಡೈರೆಕ್ಟರ್ ಅವರ ಕ್ರಾಫ್ಟ್ಸ್ಮನ್ಶಿಪ್ ಎದ್ದು ಕಾಣುತ್ತೆ. ಟ್ವಿಸ್ಟ್ ಇರೋ ಕಡೆಗಳಲ್ಲಿ ಒಳ್ಳೆ ಕಾಲ್ ಬ್ಯಾಕ್ ಅನ್ನ ತರ್ತಾರೆ. ಟ್ರೀಟ್ಮೆಂಟ್ ಮತ್ತೆ ಎಡಿಟಿಂಗ್ ಪ್ಯಾಟರ್ನ್ ಇಂದ ಸುಮಾರು ವಿಚಾರಗಳನ್ನ ಕನ್ವೆ ಮಾಡಿದರೆ ಇಷ್ಟ ಆಯ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಇಲ್ಲಿ ಅದಕ್ಕೆ ಅಷ್ಟೊಂದೇನ್ ಸ್ಕೋಪ್ ಅಂತ ಇರ್ಲಿಲ್ಲ. ಬಟ್ ಎಲ್ರೂ ತಮ್ಮ ತಮ್ಮ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಸ್ಪೆಷಲಿ ಧನಂಜಯ ಅವ್ರಿಗೆ ತುಂಬಾ ದಿನ ಆದ್ಮೇಲೆ ಒಂದು ಪರ್ಫೆಕ್ಟ್ ಮಾಸ್ ರೋಲ್ ಸಿಕ್ಕಿದೆ ಅಂತ ಹೇಳ್ತೀನಿ. ಇದರ ಹೊರತಾಗಿ ಪ್ರೀ ಕ್ಲೈಮ್ಯಾಕ್ಸ್ ರಾಬರಿ, ಅದನ್ನ ಪ್ರೊಜೆಕ್ಟ್ ಮಾಡಿದಂತ ರೀತಿ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ಕೆಲವು ಕಡೆ ಕಾಮಿಡಿ ಚೆನ್ನಾಗಿ ವರ್ಕ್ ಆಯ್ತು. ಹಾಗೇನೆ ಆ ಒಂದು ಡೈಲಾಗ್, ನಾವ್ ಯಾರನ್ನಾದ್ರೂ ಏನಾದ್ರೂ ಕೇಳ್ತೀವಿ ಅಂದ್ರೆ ಅವರು ಆಗಲ್ಲ ಅನ್ನೋ ಕಾಗದೆ ಇರೋ ಜಾಗದಲ್ಲಿ ನಿಲ್ಸಿ ಕೇಳ್ಬೇಕಂತೆ. ಎಕ್ಸಲೆಂಟ್ ಲೈನ್ ಅದು. ಹಾಗೇನೆ ಇಲ್ಲಿ ಓವರ್ ಆಲ್ ಕನ್ನಡ ಡಬ್ಬಿಂಗ್ ಕೂಡ ಸೂಪರ್ ಆಗಿತ್ತು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ, ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಇದೆ. ಅದು ನನಗೆ ಅಷ್ಟೊಂದು ಹಿಡಿಸ್ಲಿಲ್ಲ. ಒಂದು ಲೆಕ್ಕದಲ್ಲಿ ಅದನ್ನ ಎಕ್ಸ್ಟ್ರಾ ಲೇಯರ್ ಆಗಿ ತಂದಿದ್ದಾರೆ ಅಂತಾನೆ ಅನಿಸ್ತು. ಅಂಡ್ ಆಕ್ಚುಲ್ ಸಿನಿಮಾದಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಇರ್ಲಿಲ್ಲ, ತುಂಬಾ ರುಟೀನ್ ಆಗಿತ್ತು. ಸೊ ಆ ಪೋರ್ಷನ್ಸ್ ನ ಕ್ರಿಸ್ಪ್ ಆಗಿ ಎಡಿಟ್ ಮಾಡಿದ್ರು ಕೂಡ ಏನ್ ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಅದು ಇದ್ದಿದ್ರಿಂದ ಸಿನಿಮಾ ಓಡ್ತಾ ಇದ್ದಂತ ಸ್ಪೀಡ್ಗೆ ಒಂದು ಬ್ರೇಕ್ ಅಂತೂ ಬಿದ್ದಿದೆ. ಎರಡನೇದಾಗಿ ಇದು ಸಿಕ್ಕಾಪಟ್ಟೆ ಲಕ್ ಮೇಲೆ ಡಿಪೆಂಡ್ ಆಗಿರುವಂತ ಕಥೆ. ಅಂಡ್ ಅದನ್ನ ಕನ್ವಿನ್ಸಿಂಗ್ ಆಗಿ ತೋರಿಸಿದ್ದಾರೆ. ಬಟ್ ತೀರಾ ಹೀಗೆಲ್ಲ ಆಗತ್ತಾ ಅಂತ ಕ್ವೆಶನ್ ಮಾಡೋದಾದ್ರೆ ಅಲ್ಲಲ್ಲಿ ನಿಮಗೆ ಕಿರಿಕಿರಿ ಆಗ್ಬೋದು. ಟೋಟಲ್ ಆಗಿ ಹೇಳೋದಾದ್ರೆ ಇಟ್ಸ್ ಅ ಗುಡ್ ವಾಚ್. ಅದರಲ್ಲೂ ಫೈನಾನ್ಷಿಯಲ್ ಸ್ಕ್ಯಾಮ್, ಬ್ಯಾಂಕಿಂಗ್ ಲೂಪ್ ಹೋಲ್ಸ್ ಮೇಲೆ ನಿಂತಿರುವಂತ ಕಂಟೆಂಟ್ ಗಳನ್ನ ಇಷ್ಟಪಡೋರ್ಗೆ ಇದು ಖಂಡಿತ ಒಂದು ಒಳ್ಳೆ ಅನುಭವವನ್ನ ಕೊಡುತ್ತೆ. ಆಸ್ ಸೆಡ್, ಇಲ್ಲಿ ಸಿನಿಮಾಗೆ ಅದರದ್ದೇ ಆದಂತ ಲಿಮಿಟೇಷನ್ಸ್ ಇದೆ. ಅಂಡ್ ಕ್ಲೈಮ್ಯಾಕ್ಸ್ ಹತ್ರ ಆದಾಗೆ ಡಬಲ್ ಮೀನಿಂಗ್ ಕೂಡ ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದಾರೆ. ಸೊ ಒಂದೆರಡು ಕಡೆ ಅದನ್ನ ಅಡ್ಜಸ್ಟ್ ಮಾಡ್ಕೋತೀರಾ ಅಂದ್ರೆ ನೀವಿದನ್ನ ಖಂಡಿತ ಫ್ಯಾಮಿಲಿ ಜೊತೆನೆ ಆರಾಮಾಗಿ ಹೋಗಿ ನೋಡಬಹುದು. ಬಟ್ ಉಳಿದವ್ರಿಗೆ ನಿಮ್ ಇಷ್ಟ. ಇನ್ನ ನಿಮ್ಮಲ್ಲಿ ಆಲ್ರೆಡಿ ಸಿನಿಮಾ ನೋಡಾಗಿರೋರು ಈ ಸಿನಿಮಾ ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಅನ್ನ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.